ಈ ರೆಸಿಪಿನ ನೋಡಿದ್ಮೇಲೆ ನೀವು ಆಚೆ ಬರ್ಗರ್ ತಿನ್ನೋಕೆ ಹೋಗಲ್ಲ, ಮನೇಲೆ ಮಾಡ್ಕೋತೀರಾ. ಅಷ್ಟು ಚೆನ್ನಾಗಿರುತ್ತೆ. ಇದು ತುಂಬಾ ಸಿಂಪಲ್ ಅಂಡ್ ಈಸಿ ಟು ಮೇಕ್, ತುಂಬಾ ಹೆಲ್ದಿ ರೆಸಿಪಿ. ಇದು ನೀವು ಮನೇಲಿ ಟ್ರೈ ಮಾಡಿ. 100% ಈ ರೆಸಿಪಿ ಇಷ್ಟ ಆಗೇ ಆಗುತ್ತೆ ನಿಮಗೆ. ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಬಾಯ್ಲ್ಡ್ ಪೊಟ್ಯಾಟೊ ತೊಗೊಂಡಿದ್ದೀನಿ. ಬಾಯ್ಲ್ ಮಾಡಿ ಪೊಟ್ಯಾಟೊನ ಸ್ಮ್ಯಾಶ್ ಮಾಡಿರೋದು. ಆ್ಯಂಡ್ ಇದು ಪೀಸ್ ಬಟಾಣಿ, ಹಸಿ ಬಟಾಣಿನ ಬೇಯಿಸ್ಕೊಂಡಿರೋದು. ಆ್ಯಂಡ್ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಆ್ಯಂಡ್ ಇದು ಚೀಸ್ ಮತ್ತು ಚಿಲ್ಲಿ ಫ್ಲೇಕ್ಸ್, ಸಾಲ್ಟು, ಮತ್ತು ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು ಟೇಸ್ಟ್ ಬರೋಕ್ಕೆ ಏನಾಗ್ತೀವಿ ಅಂತಂದರೆ ಪೆರಿ ಪೆರಿ ಮಸಾಲ. ಸೊ ಈ ಪೆರಿ ಪೆರಿ ಮಸಾಲ ಪೌಡರ್ ನಿಮಗೆ ಶಾಪಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ ಇವಾಗ. ಸೊ ಇಷ್ಟನ್ನ ಇವಾಗ ಇದು ಪ್ಯಾಟಿಗೆ ಯೂಸ್ ಮಾಡೋದು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಪ್ಯಾಟಿ ಶೇಪಲ್ಲಿ ಮಾಡಿ, ಸೊ ಅದನ್ನು 2 ಸೈಡು ಬೇಯಿಸಿದ್ರೆ ಸೊ ನಮ್ಮ ಬರ್ಗರ್ ಪ್ಯಾಟಿ ರೆಡಿ ಆಗುತ್ತೆ. ಸೊ ಇವಾಗ ಕಡೆ ಫ್ರೈ ಆಗಿದೆ. ಸೊ ಇದಕ್ಕೆಲ್ಲ ನಾನು ಚೀಸ್ ಸ್ಲೈಸ್ ಹಾಕ್ತಾ ಇದ್ದೀನಿ. ಈಗ ಪ್ಯಾಟಿ ರೆಡಿ. ಬರ್ಗರ್ ಬನ್ನ 2 ಕಡೆ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಬರ್ಗರ್ ಸಾಸ್ ಹಾಕೋಬೇಕು. ಈ ಬರ್ಗರ್ ಸಾಸ್ ಮಾಡೋದು ತುಂಬ ಸಿಂಪಲ್. ಮನೇಲಿ ಮಯೋನೇಸ್ ಇದ್ರೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಸಾಸ್ ಮತ್ತು ಟೊಮೆಟೊ ಸಾಸ್ನ ಮಿಕ್ಸ್ ಮಾಡಿದ್ರೆ ಬರ್ಗರ್ ಸಾಸ್ ರೆಡಿ ಆಗುತ್ತೆ. ಆನಿಯನ್ ಸ್ಲೈಸ್ ಮಾಡಿಕೊಂಡು ಆ್ಯಂಡ್ ಟೊಮೆಟೊನ ಸ್ಲೈಸ್ ಮಾಡಿಕೊಂಡು ಬೇಕಿದ್ರೆ ಕ್ಯುಕಂಬರ್ ಹಾಕೋಬೋದು. ಆಮೇಲೆ ಈ ಬರ್ಗರ್ ಪ್ಯಾಟಿನ ಅದ್ರ ಮೇಲೆ ಹಾಕಿ ನೆಕ್ಸ್ಟ್ ಬನ್ನಿಂದ ಈಗ ವೆಜ್ ಬರ್ಗರ್ ರೆಡಿ ಆಗಿದೆ. ಹೆಲ್ದಿ ಆ್ಯಂಡ್ ತುಂಬ ಸಿಂಪಲ್ ರೆಸಿಪಿ. ಸೊ ಟೇಸ್ಟ್ ಮಾಡೋಣ ಇವಾಗ ಹೆಂಗಿದೆ ಅಂತ. ನಾನೇನ ಮಾಡಿದ್ದು ಅನಿಸ್ತಾ ಇದೆ. ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಸೊ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಾಯ್.